ಗೈಸ್, ಈ ರೋಬೋಸ್ ಅಂತೂ ಕುಕಿಂಗ್ ಡಿಪಾರ್ಟ್ಮೆಂಟ್ಗೂ ಬಂದ್ಬಿಟ್ವು. ಈ ರೆಸ್ಟೋರೆಂಟ್ ಅಲ್ಲಿ 50ರಿಂದ 60 ಜನ ಸ್ಟಾಫ್ ನ ಜಾಬ್ ಇಂದ ತೆಗೆದ್ಬಿಟ್ಟಿದ್ದಾರೆ. ಅವರ ಪ್ಲೇಸ್ ಅಲ್ಲಿ ರೋಬೋಸ್ ವರ್ಕ್ ಮಾಡ್ತಿದ್ದಾವೆ. ಆರ್ಡರ್ ತಗೊಳ್ಳೋದ್ರಿಂದ ಹಿಡಿದು ಕುಕಿಂಗ್ ಮಾಡೋವರೆಗೂ ರೋಬೋಸೇ ವರ್ಕ್ ಮಾಡ್ತಿದ್ದಾವೆ. ಹೇಗ್ ವರ್ಕ್ ಮಾಡ್ತವೆ ಅಂದ್ರೆ ಇವು ಈ ರೆಸ್ಟೋರೆಂಟ್ ಗೆ ಹೋಗಿದ ತಕ್ಷಣ ನಾವು ಫೇಸ್ ನ ಅಂಡ್ ಟಂಗ್ ನ ತೋರಿಸ್ಬೇಕು. ನಮ್ಮ ಫೇಸ್ ನ ನೋಡಿ ಮತ್ತೆ ಐ ನ ನೋಡಿ, ಐ ರೆಡ್ ಕಲರ್ ಇದೆಯಾ, ಇವ್ರಿಗೆ ಸ್ಲೀಪ್ ಎಲ್ಲ ಕರೆಕ್ಟ್ ಆಗಿದ್ಯಾ ಅಂತ ಎಲ್ಲ ನೋಡ್ತವೆ. ಇವೆಲ್ಲ ಚೆಕ್ ಮಾಡಿದ್ಮೇಲೆ ಕೆಲವು ಸಜೆಷನ್ಸ್ ನ ಕೂಡ ಕೊಡುತ್ತೆ. ಫುಡ್ ಅಲ್ಲಿ ಇದನ್ನ ಆಡ್ ಮಾಡ್ಕೊಳ್ಳಿ, ಚೆನ್ನಾಗಿ ನಿದ್ದೆ ಬರುತ್ತೆ, ಈ ತರ ಸಜೆಷನ್ಸ್ ಎಲ್ಲ ಕೊಡುತ್ತೆ. ಅದ್ರ ಜೊತೆ ಇದೆಲ್ಲ ಕೇಳುತ್ತೆ, ನಿಮ್ಗೆ BP ಇದೆಯಾ, ಶುಗರ್ ಇದೆಯಾ, ಅಥವಾ ಥೈರಾಯ್ಡ್ ಏನಾದ್ರು ಇದೆಯಾ ಅಂತೆಲ್ಲ ಕೇಳುತ್ತೆ. ಅದ್ರ ತಕ್ಕ ಹಾಗೆ ಇದು ಕುಕಿಂಗ್ ಮಾಡುತ್ತೆ. BP ಏನಾದ್ರು ಇದ್ರೆ ಸ್ವಲ್ಪ ಸಾಲ್ಟ್ ಕಮ್ಮಿ ಹಾಕೋದು, ಶುಗರ್ ಇದ್ರೆ ಸ್ವಲ್ಪ ಶುಗರ್ ಲೆಸ್ ಮಾಡೋದು, ಈ ತರ ಇಂಥದ್ದೆಲ್ಲ ಕೇರ್ ತಗೊಳುತ್ತೆ. ಅದು ಒನ್ಸ್ ಆರ್ಡರ್ ಆದ್ಮೇಲೆ ರೋಬೋಸೇ ನಿಮ್ಮ ಅಡುಗೆನ ಕುಕ್ ಮಾಡುತ್ತೆ. ಇಲ್ಲಿ ಯಾರು ವ್ಯಕ್ತಿಗಳೇ ಬೇಕಾಗಿಲ್ಲ. ಅಂಡ್ ಕಸ್ಟಮರ್ಸ್ ಕೂಡ ತುಂಬಾ ಹ್ಯಾಪಿ ಆಗಿದ್ದಾರೆ, ಯಾಕೆಂದ್ರೆ ರೋಬೋಸ್ ಏನು ತಪ್ಪು ಮಾಡ್ತಿಲ್ಲ. ಎಕ್ಸಾಕ್ಟ್ಲಿ 1 ವೀಕ್ ಬಿಟ್ಟು ಬಂದ್ರು ಕೂಡ ನಿಮ್ಗೆ ಲಾಸ್ಟ್ ವೀಕ್ ಯಾವ ತರ ಫುಡ್ ಟೇಸ್ಟ್ ಕೊಟ್ಟಿತ್ತೋ ಎಕ್ಸಾಕ್ಟ್ಲಿ ಅದೇ ಟೇಸ್ಟ್ ಕೊಡುತ್ತೆ. ಯಾಕೆಂದ್ರೆ ಹ್ಯೂಮನ್ ಎರರ್ ಇರಲ್ಲ ಅಲ್ವಾ, ಉಪ್ಪು ಜಾಸ್ತಿ ಹಾಕೋದು, ಖಾರ ಜಾಸ್ತಿ ಹಾಕೋದು, ಈ ತರ ಸೇಮ್ ಎಕ್ಸಾಕ್ಟ್ಲಿ ಟೇಸ್ಟ್ ಇರುತ್ತೆ. ಸೊ ಇದೆಲ್ಲ ನೋಡಿ ಕಸ್ಟಮರ್ಸ್ ಕೂಡ ಹ್ಯಾಪಿ ಆಗಿದ್ದಾರೆ. ತುಂಬಾ ಕಡೆ ಹೀಗೆ ನಡೀತಾ ಇದೆ. ಇಲ್ಲಿ ನೋಡಿ, ಹೊಲಿಗೆ ಮಿಷಿನ್ ಹತ್ರ ಕೂಡ ತುಂಬಾ ಜನರಿಗೆ ಕ್ಯಾಮ್ರಾ ಇಟ್ಟಿದ್ದಾರೆ. ಪಾಪ ಅವ್ರಿಗೆ ಗೊತ್ತಿಲ್ಲದೆ ಇರೋ ವಿಷಯ ಏನು ಅಂದ್ರೆ ಫ್ಯೂಚರ್ ಅಲ್ಲಿ ಅವ್ರ ಜಾಬೇ ಇರಲ್ಲ. ಆ ಕ್ಯಾಮ್ರಾ ಇವರು ಏನ್ ಮಾಡ್ತಿದ್ದಾರೆ, ಇವ್ರು ಹೇಗ್ ಹೊಲಿತಿದ್ದಾರೆ ಅಂತ ಎಲ್ಲ ರೆಕಾರ್ಡ್ ಮಾಡ್ತಾ ಇದೆ. ಈ ಫುಟೇಜ್ ನೆಲ್ಲ AI ಕಂಪ್ನೀಸ್ ಗೆ ಸೇಲ್ ಮಾಡ್ತಾರೆ ಅಂಡ್ ಅವರು ರೋಬೋಸ್ ಗೆ ಟ್ರೈನ್ ಅಪ್ ಮಾಡ್ತಾರೆ. ಫ್ಯೂಚರ್ ಅಲ್ಲಿ ಆ ಹೊಲಿಗೆ ಮಿಷಿನ್ ಕೂಡ ರೋಬೋಸ್ ಆಪರೇಟ್ ಮಾಡುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವರು ತಿಳ್ಕೊಳ್ಳಿ. ಹಾಗೆ ಇಂಥ ಇಂಟ್ರೆಸ್ಟಿಂಗ್ ವಿಡಿಯೋಸಿಗೋಸ್ಕರ ಆ ಪೇಜ್ ಅನ್ನ ಫಾಲೋ ಮಾಡ್ಕೊಂಡು ಹೋಗಿ.